ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಪ್ರತಿದಿನ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಕ್ರಂಚಿ ಪನ್ನೀರ್ ಮಾಡುವ ವಿಧಾನ ನೋಡೋಣ ಬನ್ನಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ. ಸ್ಟಾರ್ಟರ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ತುಂಬ ಜನ ಬಹಳಷ್ಟು ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾವು ಒಂದು 250 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಥರ. ನೆಕ್ಸ್ಟು ನಾವು ಆನಿಯನ್ನ ಒಂದು ಲೇಯರ್ ಆಗಿ ಕಟ್ ಮಾಡಿ ಈ ಥರ 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಟೊಮೆಟೊನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕ್ಯಾಪ್ಸಿಕಮ್ ಕೂಡ ಇದೇ ರೀತಿಯಲ್ಲಿ ಕಟ್ ಮಾಡಿರ್ತೀವಿ. ಪನ್ನೀರ್ನಲ್ಲಿ ಒಂದು ಬೌಲಲ್ಲಿ ತೊಗೊಂಡು ಈಗ ನಾವು 1 ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 4 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹೇಳಿರುವಂತಹ ಎಲ್ಲ ಮಸಾಲೆಗಳನ್ನ ಆನಿಯನ್, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಗೂ ಸಹ ಹಾಕಿ ಈ ಥರ ಎರಡನ್ನೂ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಅದನ್ನು ಫ್ರಿಡ್ಜಲ್ಲಿ 1/2 ಅವರ್ ಕಾಲ ಇಟ್ಟರೆ ಪನ್ನೀರ್ಗೆ ಖಾರ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಈಗ ಒಂದು ತಟ್ಟೆಗೆ ನಾವು 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್, ಜೋಳದ ಹಿಟ್ಟು ಎರಡನ್ನೂ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ಒಂದು ಕ್ರಂಚಿ ನೆಸ್ ಬರೋದಕ್ಕೆ ಮತ್ತು ಆ ಬ್ರೆಡ್ ಕ್ರಮ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ತಟ್ಟೆಯಲ್ಲಿ ಬ್ರೆಡ್ ಕ್ರಮ್ಸ್ ಮತ್ತು ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ನಾನು. ಈಗ ಒಂದು ಟೂತ್ ಪಿಕ್ಗೆ ಇಲ್ಲಿ ತೋರಿಸ್ತಿರೋ ಥರ ಒಂದು ಟೊಮೆಟೊ, ಒಂದು ಪನ್ನೀರು, ಒಂದು ಕ್ಯಾಪ್ಸಿಕಮ್ಮು, ತಿರ್ಗಾ ಪನ್ನೀರು, ತಿರ್ಗಾ ಆನಿಯನ್. ಇವಾಗ ಈ ಥರ ನಿಮಗೆ ಹೆಂಗೆ ಬೇಕೋ ಹಾಗೆ ಜೋಡಿಸ್ಕೊಬೋದು. ನೋಡಿ, ಈ ಥರ ನಾವು ಸ್ಟಿಕ್ಗೆ ಎಲ್ಲ ಜೋಡಿಸ್ಕೊಳ್ಳೋದ್ರಿಂದ ಇದು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮತ್ತು ಇದು ಪನ್ನೀರ್ ಪ್ರೋಟೀನ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಎಷ್ಟೊಂದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ತೊಗೊಂಡು ನಾವು ಆಗಲೇ ಮಾಡಿಟ್ಟಂತಹ ಕಾರ್ನ್ಫ್ಲೋರ್ ಮತ್ತು ಮೈದಾದು ಮಿಕ್ಸ್ಚರ್ಗೆ ಅದಕ್ಕೆ ಚೆನ್ನಾಗಿ ಡಿಪ್ ಮಾಡಿ ಸುತ್ತಲೂ ಕೋಟ್ ಆಗೋ ಥರ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದನ್ನು ಡಸ್ಟ್ ಮಾಡಿ ಅದನ್ನು ನೀರಲ್ಲಿಗೆ ಅದ್ದಿ ಈಗ ಬ್ರೆಡ್ ಕ್ರಮ್ಸ್ನ ಚೆನ್ನಾಗಿ ಎಲ್ಲ ಕಡೆ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಕೋಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ರಂಚಿನೆಸ್ ಸಿಗುತ್ತೆ. ಸೊ ಕೋಟ್ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿ. ಈಗ ಎಲ್ಲನೂ ಅದೇ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದೊಂದಾಗಿ ಎಲ್ಲನೂ ಏರ್ ಫ್ರೈಯರ್ ಒಳಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಏರ್ ಫ್ರೈಯರ್ ಇಲ್ಲದೆ ಹೋದರೆ ನಾವು ಶಾಲೋ ಫ್ರೈ ಅಥವಾ ನಾವು ಡೀಪ್ ಆಯಿಲ್ ಫ್ರೈ ಕೂಡ ಮಾಡ್ಕೊಬೋದು. ಈಗ ಏರ್ ಫ್ರೈಯರಲ್ಲಿ 185 ಡಿಗ್ರಿ ಸೆಲ್ಸಿಯಸಲ್ಲಿ 15 to 20 ಮಿನಿಟ್ಸ್ವರೆಗೂ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಔಟ್ಕಮ್ ಬಂದ್ಬಿಟ್ಟು ಈ ಥರ ಎಷ್ಟು ಚೆನ್ನಾಗಾಗಿದೆ. ತುಂಬ ರುಚಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು.